ಕಳೆದ 20 ವರ್ಷಗಳಿಂದ ಈ ಒಂದು ನಿವೇಶನ ಹಂಚಿಕೆ ಆಶ್ರಯ ಸಮಿತಿ ನಿವೇಶನ ಹಂಚಿಕೆಯನ್ನ ಮಾಡಿರೋದಿಲ್ಲ. ಈ ಒಂದು 22 ವರ್ಷದಿಂದ ಏನು ನಿವೇಶನ ಹಂಚಿಕೆಯನ್ನು ಹಿಂದೆ ಮಾಡಿದ್ರು, ಅದಾದ ನಂತರ ಈ 4 ಅವಧಿನಲ್ಲೂ ಈ 20 ವರ್ಷದಲ್ಲೂ ಸಹ ಒಂದೇ ಒಂದು ನಿವೇಶನವನ್ನು ಇದುವರೆಗೆ ಬಡವರಿಗೆ ಹಂಚಿಕೆಯನ್ನ ಮಾಡಿರೋದಿಲ್ಲ. ಅದಕ್ಕೆ ಹಲವಾರು ಕಾರಣಗಳು ಇದಾವೆ. ಇದಕ್ಕೆ ಕೋರ್ಟ್ಗೆ ಹೋಗಿದ್ದಂಥದ್ದಿರ್ಬೋದು, ಕೆಲವು ಸತಿ ಮಾಡಿದಂಥ ಪಟ್ಟಿಯ ಬಗ್ಗೆ ಸ್ಟೇ ತಂದಿದ್ದಂಥದ್ದಿರ್ಬೋದು, ಅಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನೋದಿರ್ಬೋದು. ಹೀಗೆ ಅದ್ರ ಜೊತೆಗೆ ರಾಜಕೀಯ ಮೇಲಾಟದಲ್ಲೂ ಸಹ ಇದು ಹಂಚಿಕೆ ಆಗಿಲ್ಲ. ಈ ಒಂದು ಅವಧಿನಲ್ಲಿ ಆದ್ರೆ ಇನ್ನೊಂದು ವಿರೋಧ ಪಕ್ಷದವರು ಇದನ್ನ ವಿರೋಧ ಮಾಡೋದು, ಇವ್ರು ಹಂಚಿದ್ರೆ ಅವ್ರು ವಿರೋಧ ಮಾಡೋದು, ಅವ್ರು ಹಂಚಿದ್ರೆ ಇವ್ರು ವಿರೋಧ ಮಾಡೋದು. ಹೀಗಾಗಿ ಏನಾಗಿದೆ, ಈ ಒಂದು 353 ಸೈಟ್ಗಳು ಹಂಚಿಕೆಯಾಗಿ ಹಾಲಿ ಉಳಿದಿರ್ತಕ್ಕಂಥ 353 ಸೈಟ್ಗಳು ಹಾಗೆ ಉಳಿದಿದೆ. ಇವು ಕಳೆದ 20 ವರ್ಷಗಳಿಂದ ಹಂಚಿಕೆ ಆಗಿಲ್ಲ. ಯಾರು ಪಟ್ಟಣದಲ್ಲಿ ಹಲವಾರು ವರ್ಷಗಳಿಂದ ಬಡತನದಿಂದ ಮನೆಯಲ್ಲೇ ಬಾಡಿಗೆ ಮನೆಯಲ್ಲೇ ಇದ್ಕೊಂಡು ಮನೆಯನ್ನು ಕಟ್ಟಕ್ಕಾಗದೆ ಗುರುಕುಲಗಳು ಇದ್ಕೊಂಡು ಇದ್ದಾರೋ ಅವರಿಗೆ ಒಂದು ನಿವೇಶನವನ್ನ ಹಂಚಲಿಕ್ಕೆ ಸಾಧ್ಯ ಆಗಿಲ್ಲ. ಪರಿಣಾಮ ಏನಾಗಿದೆ, ಇವತ್ತು ನಿವೇಶನದ ಬೆಲೆ 20 ರಿಂದ 25 ಲಕ್ಷ 30 ಲಕ್ಷ ದಾಟ್ತಾ ಇದೆ ಪಟ್ಟಣದಲ್ಲಿ. ಒಬ್ಬ ಸಾಮಾನ್ಯ ವರ್ಗದ ಒಬ್ಬ ಜನಸಾಮಾನ್ಯ ಆದವನು, ಅವತ್ತಿನ ದುಡಿಮೆ ಅವತ್ತಿಗೆ ಅವನ ಊಟಕ್ಕೆ ದುಡಿಯುವಂಥವನು, ಯಾವುದೇ ಸರ್ಕಾರಿ ನೌಕರಿ ಅಥವಾ ಬೇರೆ ದೊಡ್ಡ ವ್ಯಾಪಾರ ಇಲ್ಲದೆ ಇರ್ತಕ್ಕಂಥ ಮನುಷ್ಯ ಇವತ್ತು ಒಂದು ಸೈಟನ್ನ ತಗೊಳ್ತಕ್ಕಂಥದ್ದು ಕನಸಿನ ಮಾತಾಗಿದೆ. ಅವನು ಒಂದು ಸೈಟನ್ನ ಖರೀದಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ 353 ಸೈಟನ್ನ ಪಟ್ಟಣದಲ್ಲಿ ಕೊಟ್ಟರೆ ಈ 353 ಮನೆಗಳಲ್ಲಿ ದೀಪ ಬೆಳಗುತ್ತೆ. 353 ಜನ, ಎಲ್ಲ ಸಮಾಜದ ಜನ ಒಂದು ಬದುಕನ್ನು ಕಟ್ಕೋತಾರೆ. ಇದು ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಈ 353 ಹಂಚಿದ್ರೆ ಇಷ್ಟಕ್ಕೆ ಇನ್ನೊಂದು 400-500 ಹಂಚ್ಬೋದಾಗಿದೆ. ಅದಕ್ಕೆ ನಮಗೆ ವಿಷಯ ಬಂದ ಪ್ರಕಾರ ಸನ್ಮಾನ್ಯ ಶಾಸಕರು ನಾಳೆ ಇದ್ರ ಬಗ್ಗೆ ಒಂದು ಸಭೆಯನ್ನ, ಆಶ್ರಯ ಸಮಿತಿ ಸಭೆಯನ್ನ ಕರೆದಿದ್ದಾರೆ ಅಂತ ಒಂದು ಮಾಹಿತಿ ಬಂತು. ಅದು ತುಂಬಾ ಸ್ವಾಗತಾರ್ಹವಾದಂತ ಒಂದು ವಿಚಾರ. ಅವರು ಮನೆಯನ್ನು ಹಂಚಿಕೆ ಮಾಡಲಿಕ್ಕೆ ಹೊರಟರು. ಅದು ಹಂಚಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ, ಈ ನಿವೇಶನಕ್ಕೆ ಅರ್ಜಿ ಹಾಕುವಾಗಲೇ ಆ ವ್ಯಕ್ತಿ 10 ವರ್ಷ ಅನಾರು ಕನಿಷ್ಠ ಪಟ್ಟಣದಲ್ಲಿ ವಾಸ ಇರಬೇಕು. 10 ವರ್ಷ ಬಾಡಿಗೆ ಮನೆಯಲ್ಲಿ ಇರಲಿಕ್ಕೆ ಒಂದು ಮತದಾರರ ಪಟ್ಟಿನಲ್ಲೇ ಒಂದು ದಾಖಲಾತಿಯನ್ನು ತಗೋಬೇಕು ಅವ್ರಿಗೆ. ಆ ದಾಖಲಾತಿಯನ್ನು ತಗೊಂಡು ಮಾಡಿದ್ರೆ ಮತ್ತೆ ಅವನಿಗೆ ಬೇರೆ ಎಲ್ಲೂ ಸಹ ಮನೆಗಳು ಇರಬಾರ್ದು. ಊರಲ್ಲಿ ಜಮೀನಿದೆ, ಊರಲ್ಲಿ ಮನೆ ಇದೆ,